ನಿನ್ನ ಮಗಳ ಕೇಳಿದ ಪ್ರಶ್ನೆಗೆ ನನ್ನ ತಾಯಿಯಾಗಿ ಉತ್ತರ ಕೊಡ್ತಾ ಇದ್ದೀನಿ. ನನ್ನ ಮೇಲೆ ಆಣೆ, ನನ್ನ ಮಾಂಗಲ್ಯದ ಮೇಲೆ ಆಣೆ, ನಮ್ಮ ಮನೆ ದೇವ್ರಾಣೆ, ನಿನ್ನ ಮಗಳೇ ಈ ಮನೆ ಸೊಸೆ. ಕುಮುದಕ್ಕ, ಕಡೆ ಪಕ್ಷ ಚಂದುನು ಗೊಂಬೆನೂ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದೆಲ್ಲ ನಿನಗೇನು ಗೊತ್ತಾಗಲ್ಲ. ನೀನು ನಿನ್ನ ಗಂಡನ ಇಷ್ಟಪಟ್ಟೆ ತಾನೇ ಮದುವೆ ಮಾಡಿಕೊಂಡೆ. ಏನಾಯಿತು? ಈಗ ಅನುಭವಿಸ್ತಾ ಇದೆಯಲ್ಲ. ಅಕ್ಕ ಇಷ್ಟೊಂದು ಜಾಣೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೇನೇ ಗುಸುಗುಸು, ಏನೇ ಹೇಳಬೇಕು ಅಂದರೂ ನನ್ನ ಹಾಗೆ ನೇರವಾಗಿ ಹೇಳು. ಅಂಥದ್ದೇನಿಲ್ಲ ಅಕ್ಕ. ಗೆಸ್ಟ್ಗಳೆಲ್ಲ ಹೋಗ್ತಾ ಇದ್ದಾರೆ, ಅವ್ರನ್ನ ಕಳಿಸ್ಕೊಡೋದಕ್ಕೆ ನಾವು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಶ್ವೇತಾ ಹೇಳ್ತಾ ಇದ್ಲು ಅಲ್ವೇನೆ? ಅಕ್ಕ, ಅಮ್ಮ ಮಾತು ಕೊಟ್ಟಾಯ್ತಲ್ಲ, ಇನ್ನೇನು, ಬಾ ಊಟ ಮಾಡೋಣ. ಕುಮುದ, ಈಗಿದು ಬರೀ ನನ್ನ ಅಪ್ಪನ ಮನೆ ಮಾತ್ರ ಅಲ್ಲ, ನನ್ನ ಬೀಗ್ರು ಮನೆ ಕೂಡ. ಬೀಗ್ರು ಮನೇಲಿ ಊಟ ಮಾಡದೆ ಯಾರಾದರೂ ಹೋಗ್ತಾರಾ? ನಿಮ್ಗಳ ಜೊತೆ ಊಟ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು. ನಡಿ ಹೋಗೋಣ. ನನ್ನ ಮಗಳು ನನ್ನ ಮನೆಗೆ ಮಗಳಾಗಿ ಬರಲಿಲ್ಲ, ಆದರೆ ಮಾರಿಯಾಗಿ ಬರ್ತಾಳೆ ಅಂತನೂ ನಾನು ಅಂದ್ಕೊಂಡಿರಲಿಲ್ಲ. ಈ ಲೋಕ ನಾಟಕದಲ್ಲಿ ಯಾವಾಗ ಏನಾಗುತ್ತೋ ಅಂತ ಆ ನಾಟಕ ಬರೆದ ದೇವರಿಗೇ ಗೊತ್ತು. ಭಗವಂತ, ನಾನು ಮೂಕ ಪ್ರೇಕ್ಷಕನಾಗಿ ಇನ್ನೂ ಏನೇನು ನೋಡಬೇಕಾಗಿದೆಯೋ ಏನೋ. ಗಿರಿ, ಓದ್ಕಳ ಅಂದ್ರೆ ಇಲ್ಲೇನ ಮಾಡ್ತಿದ್ಯಾ? ಅವ್ವ, ಜಾಮ್ರಿ ಬಾಕ್ಸ್ ಹುಡ್ತಿದೆ ಕಣವ್ವ. ಎಷ್ಟು ಹುಡುಕ್ರು ಸಿಗ್ತಾ ಇಲ್ಲ ಕಣವ್ವ. ಅಲ್ಲೇ ಎಲ್ಲೋ ನಿನ್ ಬ್ಯಾಗಲ್ಲಿ ಇರ್ತೈತೆ, ಹೋಗಿ ಹುಡುಕ್ಲಾ? ಸರಿ ಕಣವ್ವ. ಅಕ್ಕಯ್ಯ, ನಾನು ನಿನ್ ತವ ವರ್ಷ ಮಾತಾಡ್ಬೇಕು, ನನ್ನ ಜೊತೆ ಬರ್ತೀಯಾ? ನನಗೆ ಮಾತಾಡೋಕ್ಕೂ ಆಟ ಆಡೋಕ್ಕೂ ಪುರ್ಸೋತಿಲ್ಲ ಕಣೋ. ನನ್ನ ಪಾಡಿ ನನ್ನ ಕೆಲಸ ಮಾಡಕ್ ಬಿಟ್ಬಿಡೋ. ನಾನು ನಿನ್ ತವ ಒಂದು ವಿಷಯ ಮಾತಾಡ್ಬೇಕು, ಬಾರೆ ಅಕ್ಕ. ನಿಂಗೆ ಈಟ್ ಹೇಳಿದ್ರು ಯಾಕೆ ಅರ್ಥ ಆಗಕ್ಕಿಲ್ಲ? ನಂಗೆ ಕೈ ತುಂಬ ಕೆಲಸ ಅದ. ನಾ ಕೆಲಸ ಮಾಡ್ಲಿದ್ರೆ ಎಲ್ಲರೂ ಬೈತಾರೆ. ನಾ ಬೈಸ್ಕೊಳ್ಳೋದು ನಿಂಗೆ ಇಷ್ಟ ಆಗ್ತತಾ? ದೇವರನಿಗೆ ಇಷ್ಟ ಇಲ್ಲ. ಅಕ್ಕಯ್ಯ, ನಾನು ಇನ್ನ ಆಟ ಆಡಕ್ ಕಲಿತಿಲ್ಲ, ನಿನ್ಗೊಂದೇನೋ ತೋರಿಸ್ಬೇಕು. ನೀನು ತೋರ್ಸೋದು ಬೇಡ, ನಾನು ನೋಡೋದು ಬೇಡ. ನಂಗೀಗ ಕೆಲ್ಸದ ಸಮಯ, ನಿಂಗೆ ಆಟದ ಸಮಯ. ಏ ಬಾ ಅಂದ್ರೆ ಬರ್ಬೇಕಪ್ಪ. ಏ ಗಿರಿ, ಏ ಗಿರಿ ನಿತ್ಕೊಳ. ಏಟ್ಕಿತ ಹೇಳೋದು, ಇದು ಶಾನೆ ಕೆಲ್ಸ ಇದೆ ಅಂತ. ಯಾಕಿಂಗ್ ಗಾಡಿಯಾ? ಏ ಅಕ್ಕಯ್ಯ, ಅದ್ ಯಾವ್ದೋ ರಾಜ್ಕುಮಾರ ಬಂದು ನಿನ್ನ ಮದುವೆ ಆಗ್ತಾನೆ ಅಂತ ಅಜ್ಜಿ ಹೇಳ್ತಿತ್ತಲ್ಲ, ಅವ್ನ್ ಫೋಟೋ ನೋಡಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ನಂಗೆ ಏನ್ ನೋಡಕ್ಕೂ ಇಷ್ಟ ಇಲ್ಲ ಕಣ. ನಾ ಮಾಡ್ಬೇಕಾಗಿದ್ ಕೆಲ್ಸ ಮುಗಿಸಿದ್ರೆ ಸಾಕು. ಅಜ್ಜಿ ಎಲ್ಲ ರಾಜ್ಕುಮಾರ ನಿನ್ನ ಎದುರು ಬಂದು ನಿಂತ್ರೆ ನಿಂಗೆ ನೋಡಕ್ ಇಷ್ಟ ಇಲ್ವಾ? ಇಲ್ಲ ಅಂದ್ರೆ ಇಲ್ಲ, ಬರ್ಬೇಕಾದನು ಬಂದೇ ಬರ್ತಾನೆ, ಬರ್ದಿದ್ರೆ ಇಲ್ಲ. ಅಕ್ಕಯ್ಯ, ಅವ್ನಾಗ್ಲೇ ನಮ್ಮ ಮಟ್ಟಿಗೆ ಬಂದವನೇ. ಏ ತಮಾಷೆ ಮಾಡ್ಬೇಡ ಕಣೋ. ಅಟ್ಟಿಯಾಗೆ ಕೆಲಸ ಮಾಡದೆ ಇದ್ರೆ ಹೇಳ್ತೀನಳು ನಾನೇಯ. ಏ ನನ್ ತಮಾಷೆ ಮಾಡ್ತಿಲ್ಲ. ಏ ನೀನ್ ನಂಗೆ ಅಲ್ಲಾಡ್ಸಿದ್ರೆ ಹೆಂಗ್ಲ ನೋಡೋದು? ತತ್ತ ಇಲ್ಲಿ ಐ ಆಸೆ ನೋಡು. ಕೊಡೋ ಗಿರಿ, ಗಿರಿ ನಿತ್ಕೊಳ್ಳೋ, ಗಿರಿ ನಿತ್ಕೊಳ್ಳೋ. ಗಿರಿ, ಅಜ್ಜಿ ಹೇಳಿದ್ ರಾಜ್ಕುಮಾರ ಇವನೇನಾ? ಹೂ ಮತ್ತೆ, ಇಲ್ಲ ಅಂದ್ರೆ ಅಜ್ಜಿ ಯಾಕಮ್ಮನ್ ದೇವಸ್ಥಾನಕ್ಕೆ ತೆಂಗಿನಕಾಯಿ ತಗೊಂಡು ಹೋಯ್ತಿದ್ಲು. ಅಜ್ಜಿ ಹೇಳಿದ್ ಜ್ಞಾಪಕ ಇಲ್ವಾ? ಲಚ್ಚಿಗೆ ಒಳ್ಳೆ ಗಂಡು ಸಿಕ್ಕಿದ್ರೆ 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳಿದ್ದು. ನಂಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ಅಕ್ಕ, ನೀನು ಎಷ್ಟು ಬ್ರಿಲಿಯಂಟ್ ಗೊತ್ತಾ? ಈ ರೀತಿನೂ ಪ್ಲಾನ್ ಮಾಡಬಹುದಾ ಅಂತ ನಿಜವಲ್ಲೂ ನನ್ನ ಕೈಲಿ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ನಾನು ನೀನು ಇಬ್ಬರು ಈ ಜನ್ಮದಲ್ಲಿ ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ವಾಪಸ್ ಪಡಿಬಹುದು. ವಾಟ್ ಎನ್ ಐಡಿಯಾ!
ನಿಜವಾಗ್ಲೂ ಡ್ರೀಮ್ ಕಮ್ ಟ್ರೂ. ಕುಮುದ, ಇಲ್ಲಿಗೆ ಬರೋವರೆಗೂ ನನಗೆ ಯಾವ ಯೋಚನೆನೂ ಇರಲಿಲ್ಲ. ನಾನು ಸತ್ ಮೇಲೆ ಬರ್ತೀಯಾ ಅಂತ ಅಮ್ಮ ಹೇಳಿದಾಗ ನನಗೆ ಬೇಜಾರಾಗಿ ಬಂದೆ. ಆದರೆ ಇಲ್ಲಿ ಬಂದ ಮೇಲೆ ಅಣ್ಣನ ಮಗನ ನೋಡಿದ್ಮೇಲೆ ನನ್ನ ಮನಸ್ಸು ಬದಲಾಗೋಯ್ತು. ಅಕ್ಕ, ನೀನು ಮತ್ತೆ ಈ ಮನೆ ಹೊಸಲು ತುಳಿದು ಒಳಗೆ ಬಂದಮೇಲೆ ಈ ಮನೆ ವಾತಾವರಣನೇ ಬದಲಾಗೋಯ್ತು. ನಮ್ಮ ಗೊಂಬೆ ಬಂದು ಈ ಮನೆ ಸೇರ್ಕೊಳ್ಳಿ, ಆಮೇಲೆ ಈ ಕಲ್ಪನಾ ಏನು ಅಂತ ತೋರಿಸ್ತೀನಿ. ಇಷ್ಟು ವರ್ಷ ತವರಿಂದ ದೂರ ಇದ್ದು ಅನುಭವಿಸಿದ ನೋವಿನ ಸೇಡನ್ನು ತೀರಿಸ್ಕೊಳ್ದೆ ಬಿಡಲ್ಲ. ಅಕ್ಕ, ಈಗ ತಾನೇ ಎಲ್ಲ ಮರೆತು ತವ್ರಿಗೆ ಬಂದಿದ್ಯಾ. ಹಳೆದನ್ನೆಲ್ಲ ನೆನಪಿಸ್ಕೊಂಡು ಯಾಕೆ ಹಿಂಸೆ ಅನುಭವಿಸ್ತೀಯಾ? ಏನೇನು ಮರಿಲೆ? ಹೇಗೆ ಮರಿಲಿ? ಇಷ್ಟು ವರ್ಷ ಅನುಭವಿಸಿದ ಸಂಕಟನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಅಕ್ಕ, ಒಂದು ಮಾತು ನೆನ್ಪಿಟ್ಕೊ, ಚಂದನ್ಗೆ ಅವನ ತಾಯಿ ಅಂದರೆ ಪಂಚಪ್ರಾಣ. ಯಾವುದೇ ಕಾರಣಕ್ಕೂ ಚಂದನ್ ಮುಂದೆ ಅವನ ತಾಯಿಗೆ ಏನೂ ಹೇಳ್ಬೇಡ. ಅವಳಿಗೆ ಏನೇ ಟಾರ್ಚರ್ ಕೊಡೋದಿದ್ರು ಚಂದನ್ ಇಲ್ದಿದ್ದಾಗ ಕೊಡು, ಇಲ್ದಿದ್ರೆ ಅವನಿಗೆಲ್ಲ ಬೇಗ ಗೊತ್ತಾಗ್ಬಿಡತ್ತೆ. ನೀನೇನು ಯೋಚನೆ ಮಾಡಬೇಡ ಕುಮುದ. ಇಷ್ಟು ದಿನ ಅವಳು ಏನು ಸುಖ ಅನುಭವಿಸಿದ್ಲೋ ಅದು ಇವತ್ತಿಗೆ ಕೊನೆ. ನಾಳೆಯಿಂದ ಅವಳ ಪಾಲ್ಗೆ ನರಕನೇ. ಅಕ್ಕಯ್ಯ, ನಿನ್ ಪ್ಯಾಟೆಗೆ ಒಮ್ಮೆ ಕಾರ್ನಾಗ ಓಡಾಡ್ತೀಯಾ? ಅವ್ರ ತವ ಕಾರ್ ಇದ್ರೆ ತಾನೇ. ಫೋಟೋ ನೋಡಿದೆ, ಇವ್ರ ತವ ಕಾರ್ ಬಂಗ್ಲೆ ಇದ್ದೆ ಅನ್ಸತ್ತೆ. ಸುಮ್ಕಿರೋ, ಏನ್ ಕಣ್ಣಾರ ಕಂಡಂಗೆ ಹೇಳ್ತಾನ. ಏ ಅಕ್ಕಯ್ಯ, ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಬಂದೆ ಕಣವ್ವ. ಅಕ್ಕಯ್ಯ, ಈ ಫೋಟೋನ ಯಾರಿಗೂ ತೋರಿಸ್ಬೇಡ, ನಾ ಕೊಟ್ಟೆ ಅಂತ ಹೇಳ್ಬೇಡ, ಸರಿನಾ? ಕೈಲಾಶ್, ಹೊರಡೋಣವಾ? ನೀವು ಹೊರಡೋಣ ಅಂದರೆ ಹೊರಡೋಣ. ಚಂದನ್, ನೈಸ್ ಮೀಟಿಂಗು. ಮನೆಗೆ ಬಾ. ಖಂಡಿತ ಮಾವ. ಅತ್ತೆ, ನೀವು ಆಗಾಗ ಮನೆಗೆ ಬರ್ತಾಯಿರಿ. ನೀವು ಮನೆಗೆ ಬಂದರೆ ಅಜ್ಜಿ ತುಂಬ ಖುಷಿಯಾಗಿರ್ತಾರೆ. ಅಜ್ಜಿ ಖುಷಿಯಾಗಿದ್ದರೆ ಇಡೀ ಮನೇಲೇ ಖುಷಿ ಇರುತ್ತೆ. ಬರೀ ಅಮ್ಮನ ನೋಡೋಕೆ ಮಾತ್ರ ಅಲ್ಲ ಚಂದು, ನಿನ್ನನ್ನು ನೋಡೋಕ್ಕೂ ಬರ್ತೀನಿ. ಅತ್ತೆ, ನೀವು ಬಂದಿದ್ದಕ್ಕೆ ಸಮಾರಂಭ ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ಅಕಸ್ಮಾತ್ ನೀವು ಬಂದಿರಲಿಲ್ಲ ಅಂದಿದ್ರೆ ಅಜ್ಜಿ ತಾತಂಗೆ ತುಂಬ ಬೇಜಾರಾಗಿರ್ತಿತ್ತು. ನೀವು ಬರ್ದೇ ಇದ್ದಿದ್ದು ಕೊರತೆ ಅಂತೂ ಇದ್ದೇ ಇರ್ತಿತ್ತು. ನಮ್ಮ ಚಂದಗೆ ಮಾತ್ರ ವಯಸ್ಸಿಗೆ ಮೀರಿದ ವಿನಯ. ಈಗಿನ ಕಾಲದ ಹುಡುಗರಿಗೆ ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ. ನಮ್ಮ ಚಂದು ಮಾತ್ರ ಹಾಗಲ್ಲ. ಅಕ್ಕ, ನಿನ್ ಗೊಂಬೆನ ಸಾರಿ ಈ ಮನೆ ಸೊಸೆನ ನೀನ್ ಕರ್ಕೊಂಡು ಬರ್ಬೇಕಾಗಿತ್ತು ಕಣೆ. ಎಲ್ಲರೂ ಯಾಕೆ ನಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಗಿ, ನಾನು ನಿಮ್ಮ ಜೊತೆ ನಗ್ತೀನಿ. ಸದ್ಯಕ್ಕೆ ನಿನಗೇನು ಗೊತ್ತಾಗೋದು ಬೇಡ. ಟೈಮ್ ಬಂದಾಗ ನಾನೇ ನಿನಗೆಲ್ಲ ಹೇಳ್ತೀನಿ. ಅಮ್ಮ, ಅಪ್ಪ ಎಲ್ಲೇ? ಹೊರಗಡೆ ಕಾರ್ ಹತ್ರ ಇದ್ದಾರೆ. ಸರಿಮ್ಮ, ನಾನೇನು ಹೊರಡ್ತೀನಿ. ಕಲ್ಪನಾ, ಮುಂದಿನ ಸಾರಿ ಬಂದಾಗ ಮರೀದೆ ಗೊಂಬೆನ ಕರ್ಕೊಂಬಾರೆ. ಸರಿಮ್ಮ, ಬರ್ತೀನಿ ಕುಮ್ದ, ಬರ್ತೀನಿ.
ಈ ಫೋಟೋ ನಂದು ಕೊಡು. ಇದು ನಿನ್ನ ಫೋಟೋವಾ? ಅದ್ರಾಗ ನಿನ್ ಮಕ್ಕವೇ ಕಾಣಿಸ್ತಾ ಇಲ್ಲ, ಯಾವ್ದೋ ಸುಂದರವಾದ ಹುಡುಗನ ಮಕ ಕಾಣಿಸ್ತಾ ಐತೆ. ಯಾರ್ದೆಲ್ಲ ಚಿಪ್ಪೋಟ? ನಂಜುಂಡಿ, ಈ ಹುಡುಗನ ಜೊತೆ ನನ್ ಲಗ್ನ ಆಗೋದು ನಿಜವಾ? ನಂಗೆ ಯಾಕೋ ನಂಬಿಕೆನೇ ಬರ್ತಿಲ್ಲ. ಬಾಯಿ ಮುಚ್ಕಳೆ, ಒಳ್ಳೆ ಕೆಲ್ಸದ ಬಗ್ಗೆ ಅಪ್ಸಕ್ನ ನುಡಿಬೇಡ. ಅದ್ ಸರಿ, ಈ ಲಗ್ನ ಬಗ್ಗೆ ನಿಂಗೆ ಯಾಕೆ ಅನುಮಾನ ಬಂತು? ಈ ಹುಡುಗನ್ ನೋಡಿದ್ರೆ ಏಟ್ ಚಂದಾಗವನೆ, ನೋಡಿದ್ರೆ ಶ್ರೀಮಂತನ ಮನೆ ಮಗ ತರ ಇದ್ದಾನೆ. ಇವ್ನ್ ಬೇಕು ಅಂತಂದ್ರೆ ಚಂದ್ ಹುಡುಗಿರೆಲ್ಲ ಸಿಗ್ತಾರೆ. ಅಂಥದ್ರಲ್ಲಿ ನನ್ನಂತ ಹಳ್ಳಿ ಮುಖಿನ್ಯಾಕೆ ಒಪ್ಕೊಂಡ, ನನ್ನಂತ ಪೆದ್ದಿನ್ಯಾಕೆ ಮದುವೆ ಆಗ್ತೀನಿ ಅಂದ, ಅದು ಗೊತ್ತಾಗ್ತಿಲ್ಲ. ಹಳ್ಳಿ ಮುಖಿ, ಪೆದ್ದಾಗ ಬಾಯಿಗೆ ಬಂದಂಗೆ ಮಾತಾಡಿ ನಂಗೆ ಪಾಪ ಬರೆಸ್ಬೇಡ. ನೀನ್ ಏಟ್ ಚೆನ್ನಾಗಿದ್ಯಾ ಅಂತ ನಿಂಗೆ ಗೊತ್ತಿಲ್ಲ ಕಣವ. ಊರಿಗೂರೇ ನಿನ್ನಂತ ಸುಂದ್ರಿ ನೋಡೇ ಇಲ್ಲ ಅಂತ ಮಾತಾಡ್ಕತಾವ್ರೆ. ಈ ಲಗ್ನ ಆಗಕ್ಕೆ ನೀನಲ್ಲ, ಆ ಹುಡುಗನೇ 7 ಜನದಾಗ ಪುಣ್ಯ ಮಾಡಿರ್ಬೇಕು. ಏನನ್ನ ಹೇಳ್ತೀಯ? ಸರಿ, ಫೋಟೋ ನೋಡಿ ಸಾಕು. ಲಗ್ನ ಪತ್ರಿಕೆ ಹಚ್ಚಾಕ್ಸಕ್ಕೆ ಫೋಟೋ ಬೇಕು. ತಾತ ಯೋನವಲ್ಲಚ್ಚಿ, ಅದು ಯೋನ್ ಹೇಳೆ. ಜುಂಡಿ, ಏನ್ ಹೇಳವ, ಪರವಾಗಿಲ್ಲ. ಈ ಹುಡುಗನ ಹೆಸರೇನು? ಓ, ಇದನ್ನು ಕೇಳಕ್ಕೆ ಈಟೊಂದು ಸತಾಯಿಸಿದ್ಯಾ? ಈ ಹುಡುಗನ ಹೆಸರು ಚಂದನ್ ಅಂತ.